ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಡ್ರಿಂಕ್ಗೆ ಮೂಸಂಬಿ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಮಾಡ್ತಿದ್ರು. ಸೊ ನನಗೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ನಾನು ಚಿಕ್ಕವಳಿರುವಾಗ ಅಮ್ಮನೂ ಆರೆಂಜ್ ಜ್ಯೂಸ್ ಎಲ್ಲ ಮಾಡೋರು. ಆವಾಗೆಲ್ಲ ಈ ಬ್ಲೆಂಡರ್ ಜಾರ್ಸ್ ಎಲ್ಲ ಇರಲಿಲ್ಲ. ಸೊ ಆವಾಗ ಮಿಕ್ಸಿ ಜಾರಲ್ಲೇ ಹಾಕೋರು. ಅದು ಸ್ವಲ್ಪ ಕಸರೆ ಬರ್ತಿತ್ತು. ಬಟ್ ಇವಾಗ ಆ ಬ್ಲೆಂಡರ್ ಜಾರನ್ನು ತೊಗೊಂಡು ಬಂದಮೇಲೆ ಅಷ್ಟು ಕಸರೆ ಬರೋಲ್ಲ. ನಿಜವಾಗ್ಲೂ ಅವು ನಾರ್ಮಲಾಗಿ ಅಂಗಡಿಯಲ್ಲಿ ಹೇಗೆ ಕೊಡ್ತಾರೆ ಅದೇ ರೀತಿಯೇ ಫ್ರೆಶ್ ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಹಸ್ಬೆಂಡ್ ಇತ್ತೀಚೆಗೆ ಔಟ್ಸೈಡಿಂದ ಕೂಲ್ ಡ್ರಿಂಕ್ಸ್ನೆಲ್ಲ ತೊಗೊಂಡು ಬಂದು ಕೊಡೋದೇ ಇಲ್ಲ. ಸೊ ಆದಷ್ಟು ಈ ರೀತಿಯೇ ಮಾಡ್ಕೊಂಡು ಕುಡಿ ಅಂತ ಹೇಳಿ ಜಾಸ್ತಿ ಫ್ರೂಟ್ಸ್ನೇ ತಂದು ಕೊಡ್ತಾರೆ. ಹಾಗೆ ನನಗೆ ಈ ಥರದ್ದೆಲ್ಲನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಆದ್ದರಿಂದ ಈ ಫ್ರೂಟ್ ಜ್ಯೂಸ್ ಎಲ್ಲ ಮಾಡಿಕೊಡ್ದೆಲ್ಲ ಅವರೇ. ಸೊ ಅವರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರು. ಸೊ ಈ ಜ್ಯೂಸ್ ಮಾಡಿಕೊಟ್ರು. ಮೀನ್ವೈಲ್ ನಾನು ಕೂಡ ಇವತ್ತು ಸಂಡೇ ಆ್ಯಕ್ಚುಲಿ ಅವ್ರಿಗೆ ಲೀವ್ ಇರಲ್ಲ, ನನಗೆ ಲೀವ್ ಇರುತ್ತಲ್ಲ. ಸೊ ಆದ್ದರಿಂದ ಎಗ್ ಬಿರಿಯಾನಿ ಮಾಡಿಕೊಟ್ಟೆ ಅವ್ರಿಗೆ. ಅವ್ರು ಹೋಗೋಷ್ಟರಲ್ಲಿ ಎಗ್ ಬಿರಿಯಾನಿ ಮಾಡೋಣ ಅಂತ. ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಾದರೂ ಯೂಟ್ಯೂಬ್ ರೆಸಿಪಿ ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬಂದಿರಲ್ಲ. ಹಾಗೆ ನೆಕ್ಸ್ಟು ಮಮ್ಮಿ ಮನೆ ಹತ್ರ ಹೋಗಿದ್ವಿ. ನಮ್ಮಮ್ಮ ಬಂದು ಫಿಶ್ ಸಾಂಬಾರು ಮಾಡಿದರು. ನನಗೆ ಫಿಶ್ ಅಷ್ಟೊಂದು ಇಷ್ಟ ಆಗೋಲ್ಲ, ಬಟ್ ನಮ್ಮ ಪೇರೆಂಟ್ಸ್ಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡು ತಿಂತಾರೆ. ನಮ್ಮ ಅಣ್ಣ ಮತ್ತು ನಾನು ಅದಕ್ಕೆ ಇಷ್ಟಪಡಲ್ಲ. ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸಿಮಿಲರ್ ಅಂದರೆ ನಾನು ನಮ್ಮ ಅಣ್ಣನೂ ಒಂದೇ ಥರನೇ ಇಷ್ಟಪಡೋದು. ಫಿಶ್ ತಿನ್ನಲ್ಲ ನಾವು. ಆಮೇಲೆ ನನಗೂ ಸ್ವಲ್ಪ ಕ್ಲೀನ್ ಹುಚ್ಚು ಜಾಸ್ತಿ, ಅವನಿಗೂ ಕೂಡ ಸ್ವಲ್ಪ ಕ್ಲೀನ್ ಜಾಸ್ತಿ, ಆ ರೀತಿ ನಾವಿಬ್ಬರು. ಆ್ಯಂಡ್ ಮೀನ್ವೈಲ್ ನಮ್ಮ ಅಣ್ಣ ಕೂಡ ಸ್ಮೋಕ್ ಅನ್ನೋದು ಇಷ್ಟಪಡಲ್ಲ. ಅವನು ಯಾರಾದರೂ ಸ್ಮೋಕ್ ಮಾಡಿದ್ರೆ ನಮ್ಮಿಬ್ರಿಗೂ ಆಗೋಲ್ಲ. ಆ ರೀತಿ ಆ ಥರನೇ ನಾನು ನಮ್ಮ ಅಣ್ಣ. ಮೇ ಬಿ ಅದು ಚಿಕ್ಕ ವಯಸ್ಸಿಂದ ನಾವಿಬ್ಬರು ಹಾಗೆ ಬೆಳೆದು ಬಂದ ರೀತಿ ಆ ರೀತಿ ಇದೆ. ಸೊ ಆದ್ದರಿಂದ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ನಾನು ಯಾವಾಗ ಅಂದ್ಕೊತಿರ್ತೀನಿ, ನಮ್ಮ ಅಣ್ಣ ಥರನೇ ಎಲ್ಲರೂ ಕಲ್ತ್ಕೊಬಿಟ್ಟಿದ್ರೆ ಮನೆಯೆಲ್ಲ ಎಷ್ಟು ನೀಟಾಗಿರ್ತಾಯಿತ್ತು ಅಂತ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದ ಕ್ಲೀನ್ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ನಮ್ಮ ಮಮ್ಮಿ ಅನ್ನೋದಕ್ಕಿಂತ ನಮ್ಮ ಅಣ್ಣನೇ ಅಂತ ಹೇಳ್ಬೋದು. ಯಾಕಂದರೆ ಮೀನ್ವೈಲ್ ನಾವಿಬ್ಬರು ಜಗಳ ಆಡ್ತಿದ್ವಿ. ಕ್ಲೀನ್ ಮಾಡಬೇಕಾಗಿತ್ತು. ಅಮ್ಮ ಆಚೆಗೆ ಹೋದರೆ ನಾವು ಬರೋಷ್ಟರೊಳಗೆ ಎಲ್ಲ ಕೆಲಸ ಮಾಡಬೇಕಿತ್ತು. ಅವನು ಕ್ಲೀನಾಗಿ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡಿ ಒಂದು ಸೈಡಿಂದ ಪಾತ್ರೆ ಎಲ್ಲ ತೊಳೆದು ಇಡ್ತಾಯಿದ್ದ. ಸೊ ಅಮ್ಮ ಬರೋಳಗಡೆ ಫುಲ್ ಎಲ್ಲ ಕ್ಲೀನಾಗಿ ಇಟ್ಟಿರ್ತಾಯಿದ್ದ. ಹಾಗೆ ಟೀ ಮಾಡೋದಿರ್ಬೋದು, ದೋಸೆ ಹಿಟ್ಟು ರುಬ್ಬೋದಿರ್ಬೋದು, ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣನೇ ಮಾಡ್ತಿದ್ದರಿಂದ ನನಗೆ ಆದಷ್ಟು ನಮ್ಮ ಅಣ್ಣನಿಂದನೇ ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು ಕ್ಲೀನಿಂಗ್ ಎಲ್ಲನೂ. ಸೊ ಇವಾಗಿಂದ ಕಲ್ತಿದ್ದಲ್ಲ, ಅದು ನಾನು ಒಂದು 5th ಸ್ಟ್ಯಾಂಡರ್ಡಿಂದ ಒಂದು ರೈಸ್ ಮಾಡೋದಿರ್ಬೋದು ಅದೆಲ್ಲನೂ ಕಲ್ತ್ಕೊಂಡಿದ್ದು. ಬಟ್ ನಮ್ಮ ಅಣ್ಣನೇ ಎಲ್ಲ ಮಾಡ್ತಿದ್ದಿದ್ದು ಮನೆಯಲ್ಲಿ. ಹಾಗೆ ಕೈಯಲ್ಲಿ ಮನೆ ಒರೆಸೋಕ್ಕೆ ನಮ್ಮಮ್ಮ ಬಿಡೋರು, ಬಟ್ಟೆ ವಾಶ್ ಮಾಡೋಕ್ಕೆ ಬಿಡೋರು ಚಿಕ್ಕ ವಯಸ್ಸಲ್ಲಿನೇ. ಸೊ ಆ ರೀತಿ ಇರ್ತಿತ್ತು ನಮ್ಮ ಬಾಲ್ಯ. ಹಾಗೆ ನೋಡಿ ಫ್ರೂಟ್ಸ್ ತೊಗೊಬಂದ್ವಿ. ಫ್ರೂಟ್ಸ್ ಅಂತೂ ಜಸ್ಟು ಏನೋ ಅಂಥದ್ದೇನೂ ತೊಗೊಬಂದಿಲ್ಲ. ಕೆಲವೊಂದು 5 ಫ್ರೂಟ್ಸ್ ಏನೋ ತೊಗೊಬಂದಿದ್ದೀವಿ. ಅಷ್ಟಕ್ಕೇ 1386 ರುಪೀಸ್ ಆಗಿದೆ. ನಾವು ವೆಜಿಟೇಬಲ್ಸ್ ಏನೂ ತೊಗೊಂಡಿರಲಿಲ್ಲ. ಸೊ ಮನೆಯಲ್ಲೇ ಇದೆ, ಬೇಡ ಅಂತ ಹೇಳಿದೆ. ನೋಡಿ ಬರೀ ಅಷ್ಟಕ್ಕೇ ಎಷ್ಟೊಂದು ಆಗೋಯಿತು. ಕೆಲವೊಂದು ಸಲ ಆನ್ಲೈನಲ್ಲಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಕೆಲವೊಮ್ಮೆ ಆಫ್ಲೈನಲ್ಲೇ ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಬಟ್ ಸಖತ್ ಕಾಸ್ಟ್ ಆಗಿಬಿಟ್ಟಿದೆ ಅನ್ನಿಸ್ತು. ಹಾಗೆ ನಮ್ಮ ಮಮ್ಮಿ ಬರ್ತೀನಿ ಅಂತ ಹೇಳಿದರು. ಮೀನ್ವೈಲ್ ಇದು ಅನದರ್ ಡೇ ವ್ಲಾಗ್ ಇದು. ಸೊ ಇದು ನಮ್ಮ ಮಮ್ಮಿ ನಮ್ಮ ಮನೆಗೆ ಬಂದಿರಲಿಲ್ಲ. ತುಂಬ ದಿನ ಆಗಿತ್ತು ಅಂದ್ಕೊಳ್ಳಿ. ನಮ್ಮ ಮಮ್ಮಿ ಹೊಸ ಮನೆ ಮಾಡಿರೋದ್ರಿಂದ ಅಲ್ಲಿ ಬಂದೇ ಇರಲಿಲ್ಲ. ಸೊ ಅಮ್ಮ ಫ್ರೆಂಡ್ ಬಂದಿದ್ದರು. ಅಮ್ಮ ಫ್ರೆಂಡ್ ಬಂದಿದ್ದಕ್ಕೆ ಅವರು ಕರ್ಕೊಂಡು ಬನ್ನಿ ಅಂತ ನಾನು ಹೇಳಿದ್ದೆ, ಅದಕ್ಕೋಸ್ಕರ ಕರ್ಕೊಂಡು ಬಂದರು. ಹಾಗೆ ಮೀನ್ವೈಲ್ ಪಲಾವ್ ಮಾಡಿ ಸ್ವಲ್ಪ ಬಜ್ಜಿ ಮಾಡಿದ್ದೆ. ಹಾಗೆ ಈ ಪ್ರಾಡಕ್ಟ್ಸ್ನ ನಾನು ಅಮೆಝಾನಿಂದ ತುಂಬ ದಿನದಿಂದ ತೊಗೋಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಅದನ್ನು ಕೂಡ ಅವತ್ತೇ ಪಾರ್ಸೆಲ್ ಬಂದಿತ್ತು. ಇದರಲ್ಲಿ ನನಗೆ ಅನಿಸುತ್ತೆ 12 ಪೀಸಸ್ ಏನೋ ಕೊಟ್ಟಿದ್ದಾರೆ ಅಂತ. ಸೊ ನಾನಿವಾಗ ನೈಟೇ ಇದೊಂದು ಜಸ್ಟ್ ನೈಟ್ ಪಾರ್ಸೆಲ್ ಬಂತು. ಸೊ ಎಲ್ಲ ಚೆಕ್ ಮಾಡೋಕ್ಕಂತ ಓಪನ್ ಮಾಡಿದ್ದೆ. ಸೊ ಏನು ಅಂತ ನೀವು ನೋಡ್ತಿರ್ಬೋದು. ಸೊ ಪ್ಲೇನ್ ಗ್ರೇ ಕಲರ್ದು. ಬಟ್ ಏನು ಗೊತ್ತಾ, ಇವಾಗೆಲ್ಲ ಸೋಫಾ ಕವರ್ಸು ತುಂಬಾ ಕಾಸ್ಟ್ಲಿ ಇದೆ. ನನಗೆ ಇವಾಗ ಸದ್ಯಕ್ಕೆ ಏನಂತಾರೆ ಸೋಫಾ ಕವರು ಹೋಗಿ ತೊಗೊಬರ್ಬೇಕು. ಇದಕ್ಕೆ ಯಾವ ರೀತಿ ಸೋಫಾ ಕವರ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಟ್ ಇವಾಗ ಸದ್ಯಕ್ಕೆ ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಕಲರ್ನ ಆರ್ಡರ್ ಮಾಡ್ಕೊಂಡೆ. ಯಾಕಂದರೆ ಅದು ಕೂಡ ಗ್ರೇ ಕಲರ್ ಇದೆಲ್ಲ. ಸೊ ಅದರಿಂದ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನೇ ಆರ್ಡರ್ ಮಾಡ್ಕೊಂಡಿದ್ದು. ಓಕೆ, ಬಟ್ ಇದು ಒಂಥರ ಮೆಟೀರಿಯಲ್ ನೋಡಿ ಹಿಂಗಿದೆ. ಓಕೆ,
ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ಅಮೆಝಾನಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಈ ಸೋಫಾ ಆರ್ಡರ್ ಮಾಡಿದ್ದೆ. ಬ್ಲ್ಯಾಕ್ ಕಲರ್ ಆದರೆ ಏನೋ ಸ್ಟೇನ್ಸ್ ಎಲ್ಲ ಕೂತ್ಕೊಂಡ್ರೆ, ಡಸ್ಟ್ ಏನಾದರೂ ಕೂತ್ಕೊಂಡ್ರೆ ಕಾಣಿಸಲ್ಲ ಅಂತ ಹೇಳಿ. ಬಟ್ ಆದ್ರೂ ಕೂಡ ಡಸ್ಟ್ ಏನಾದರೂ ಆಗಿಬಿಟ್ರೆ ನಿಜವಾಗ್ಲೂ ಒಂಥರ ಶೇಡ್ ಆದಂಗೆ ಕಾಣಿಸ್ತಿರುತ್ತೆ. ಸೊ ಆದ್ದರಿಂದ ನಾನು ಈ ಸೋಫಾ ಕವರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಜಸ್ಟ್ ಅರೌಂಡ್ 480 ರುಪೀಸ್ ಏನೋ ಆಯಿತು ಅಷ್ಟೇ ಇದಕ್ಕೆ. ಮೇ ಬಿ ಇದನ್ನು ನಾವು ಕಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಅನಿಸುತ್ತೆ. ನನಗೇನು ಗೊತ್ತಾಗ್ತಾನಿಲ್ಲ ಹೆಂಗೆ ಹಾಕೋದು ಅಂತ. ಸೊ ಲೆಟ್ ಮಿ ಟ್ರೈ. ಮೇ ಬಿ ಕಟ್ ಮಾಡಬೇಕು ಇದನ್ನು. ಸೊ ಫೈನಲಿ ಎಲ್ಲ ಕಟ್ ಮಾಡಿ ಸೋಫಾ ಕವರ್ಲೆಲ್ಲೂ ಹಾಕಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ. ನೀಟಾಗಿ ಕಟ್ ಮಾಡಿ ಎಲ್ಲನೂ ಕೂಡ ಸೆಟ್ ಮಾಡಿದೆ. ಹಾಗೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಮಿಡಿಲಲ್ಲಿ ಟೇಬಲ್ ಕವರ್ ಏನಿದೆ ಅದನ್ನು ಕೊಟ್ಟಿರ್ತಾರೆ. ಸೊ ಅದರಿಂದ ವರ್ತ್ ಅಂತ ಅನ್ನಿಸ್ತು. ಆಚೆಗಡೆ ತೊಗೊಳೋದ್ಕಿಂತ ಇಲ್ಲಿ ತೊಗೊಂಡಿದ್ದು ತುಂಬಾ ವರ್ತ್. ಸೊ ಇವಾಗ ಸ್ವಲ್ಪ ಕೆಲಸ ಮುಗೀತು. ಸೊ ಟೈಮ್ ಬಂದು 1 o'clock ಆಗ್ತಿದೆ. ನನಗೆ ಹೊಟ್ಟೆ ತುಂಬ ಹಸಿವಾಗ್ತಿದೆ ನನಗೆ. ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಸೊ ಹಾಗೆ ಆ್ಯಂಡ್ ಅವರೆಕಾಯಿ ಇವಾಗ ಸಿಗಲ್ಲ. ಸೊ ಇಕ್ಕಿದ ಅವರೆಬೇಳೆ ಅಮ್ಮ ಊರಿಂದ ಬೆಳೆದಿದ್ರಲ್ಲ, ಸೊ ಅದು ತುಂಬಾ ಬೆಳೆದಿದ್ರಲ್ವ, ಆವಾಗ ಇತ್ಬಿಟ್ಟು ಕೊಟ್ಟು ಕಳಿಸಿದ್ರು. ಸೊ ಅದು ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಒಂದು ಟೈಮು ಇದನ್ನು ತೋರಿಸಿದ್ದೀನಿ. ಸೊ ಸೇಮ್ ಅದನ್ನೇ ಫ್ರೀಸರಲ್ಲಿ ಇಟ್ಟಿದ್ದೆ. ವೆರಿ ರೇರ್ ನಾನು ಮಾಡೋದು. ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ತಿನ್ನೋಣ ಅಂತ ಹೇಳಿ ಅದು ನನಗೆ ಇಟ್ಕೊಂಡಿದ್ದೆ. ಸೊ ಇವಾಗ ಇದಕ್ಕಿದ್ದು ಅವರೆಕಾಳು ಸಾಂಬಾರು ಮಾಡ್ಕೋಬೇಕು. ಹಾಗೆ ನಂಗೆ ಟೀ ಕುಡಿಬೇಕನ್ನಿಸ್ತದೆ. ಸೊ ಅದಕ್ಕೆ ಬೆಳಗ್ಗೆಯಿಂದ ಟೀ ಕುಡಿದಿಲ್ಲ. ಸೊ ಫಸ್ಟ್ ಟೀ ಮಾಡ್ಕೊಳ್ಳೋದು. ಹಾಗೆ ಈ ಪ್ರಾಡಕ್ಟ್ ಏನಿದೆ ಅದನ್ನು ಕೂಡ ನಾನು ಅಮೆಝಾನಲ್ಲಿ ತರಿಸಿದ್ದು. ಸೊ ಸೆಟ್ ಆಫ್ 3 ಅನಿಸುತ್ತೆ ಆ್ಯಂಡ್ ವಿತ್ ಲಿಡ್ಡು. ಸೊ 4 ಪೀಸಸ್ ಬಂದಿತ್ತು. 1800 ಏನೋ ಆಯಿತು ಅಮೆಝಾನಲ್ಲಿ. ತುಂಬ ದಿನದಿಂದ ಆಸೆ ಇತ್ತು ನನಗೆ ಇದನ್ನು ತಗೋಬೇಕು ಅಂತ ಹೇಳಿ. ಹಾಗೆ ನನ್ನ ಹತ್ರ ನಾನ್ ಸ್ಟಿಕ್ ಕಡಾಯಿ ಇತ್ತು. ಹಾಗೆ ಈ ಬಾಣಲಿ ಎಲ್ಲ ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ಸೊ ಆದ್ದರಿಂದ ತುಂಬ ದಿನ ತೊಗೋಬೇಕು ಅಂತ ಇದ್ದೆ. ಬಟ್ ನಮ್ಮಮ್ಮ ಇದನ್ನೆಲ್ಲ ಆರ್ಡರ್ ಮಾಡಿದ್ದಕ್ಕೆ ನಿಜವಾಗ್ಲೂ ಚೆನ್ನಾಗಿ ಬೈದರು. ಆ್ಯಂಡ್ ನಮ್ಮಮ್ಮ ಬಂದಿರೋ ದಿವಸನೇ ಕೊರಿಯರು ಅವತ್ತೇ ಆರ್ಡರ್ ಬಂದುಬಿಡ್ತು. ಆ್ಯಂಡ್ ನಮ್ಮಮ್ಮಗೆ ಒಂದು ಸೈಡ್ ಖುಷಿ ಆದರೆ ಒಂದು ಸೈಡ್ ಬೈತಾರೆ, ಅಮೌಂಟೆಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಹೇಳಿ. ಹಾಗೆ ಇದ್ಕಿದ ಅವರೆಕಾಳು ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ. ಸೊ ಗ್ಯಾಪಲ್ಲಿ ನಾನು 1 hour ಬ್ರೇಕಲ್ಲಿ ಅಡುಗೆ ಎಲ್ಲ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ವರ್ಕ್ ಫ್ರಮ್ ಹೋಮ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು. ಸೊ ಒಂಥರ ನಿಜವಾಗ್ಲೂ ಒಂದು ಸೈಡ್ ನನಗೆ ವರ್ಕ್ ಫ್ರಮ್ ಹೋಮ್ ಇಷ್ಟ, ಬಟ್ ಒಂದು ಸೈಡ್ ನಂಗೆ ವರ್ಕ್ ಫ್ರಮ್ ಹೋಮ್ ಇಷ್ಟ ಇಲ್ಲ. ಆ ರೀತಿ ಆಫೀಸಲ್ಲಿದ್ರೇ ಒಂಥರ ನಿಜವಾಗ್ಲೂ ಇಷ್ಟು ಟೆನ್ಷನ್ನೇ ಇರೋಲ್ಲ, ಆರಾಮಾಗಿ ಮಾಡ್ಬೋದು ಅನಿಸುತ್ತೆ. ಮೀನ್ವೇಲ್ ಬ್ರೇಕ್ ಕೂಡ ತೊಗೋಬೋದು. ಬಟ್ ಇಲ್ಲಿ ಏನಿದ್ರೆ ಟೈಮ್ ಅಲೋಕೇಟ್ ಮಾಡಿ ನಾವು ಕೆಲಸ ಮಾಡಬೇಕು. ಆ ರೀತಿ ಟ್ರಾವೆಲ್ ಒಂದು ಮಾಡೋಂಗಿಲ್ಲ ಅಂದಿದ್ರೆ ನಿಜವಾಗ್ಲೂ ಆರಾಮಾಗಿರ್ತಾಯಿತ್ತು. ಅದೊಂದಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ಇಷ್ಟಪಡೋದು. ಆ್ಯಂಡ್ ಏನೋ ಬಿಟ್ರೂ ನನಗೆ ಈ ಟೀ ಬಿಡೋದಕ್ಕಾಗಲ್ಲ. ಬೆಳಗ್ಗೆಯಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಟೀ ಕುಡಿಬಾರ್ದು ಅಂತ ಹೇಳಿ. ಬಟ್ ಆದರೂ ನನಗೆ ಟೀ ಕುಡಿಲೇಬೇಕು ಅನಿಸುತ್ತೆ. ಅದು ಯಾವಾಗ ಅನಿಸುತ್ತೆ ಅಂದರೆ ನಾನು ಕಂಪ್ಲೀಟಾಗಿ ಕಿಚನ್ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಕುಡಿಯೋವಾಗ ನನಗೆ ಟೀ ಕುಡಿಬೇಕು ಅನಿಸುತ್ತೆ. ಆ ರೀತಿ. ಸೊ ಮೀನ್ವೇಲ್ ಅಡುಗೆ ಎಲ್ಲನೂ ಮಾಡ್ಕೊತಿದ್ದೀನಿ. ಟೀ ಕೂಡ ಮಾಡಿಕೊಂಡೆ. ಸೊ ಈ ರೀತಿ ಇರುತ್ತೆ ನನ್ನ ಎವ್ರಿ ಡೇ ರೊಟೀನ್ ವ್ಲಾಗ್. ಸೊ ಹಾಗೆ ಇಕ್ಕಿದ ಅವರೆಕಾಳು ಸಾಂಬಾರನ್ನ ಸ್ವಲ್ಪ ನೀರು ಥರನೇ ಮಾಡಿದ್ದೀನಿ. ಹಾಗೆ ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಒಂದು 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ನೀವು, ಅಷ್ಟು ಈಸಿಯಾಗಿರುತ್ತೆ. ಸೊ ಏನಿಲ್ಲ, ಇಕ್ಕಿದ ಅವರೆಕಾಳು ಸಾಂಬಾರು ಏನಾದರೂ ಸೀಸನ್ ಬಂದಾಗ ನಾರ್ಮಲಾಗಿ ಎಲ್ಲರೂ ಒಣಗಿಸ್ಬಿಟ್ಟು ಕೊಡ್ತಾರಲ್ವ. ಸೊ ಆ್ಯಸ್ ಯೂಶ್ವಲ್ ಅಮ್ಮಂದಿರೇ ಕೊಡೋದು. ಸೊ ಅದೇ ರೀತಿ ಅಮ್ಮನೂ ಕೊಟ್ಟು ಕಳಿಸಿದ್ರು. ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದನ್ನ ಸ್ವಲ್ಪ ಹೊತ್ತು ಅಂದರೆ ಒಂದು 2-3 hours ನೆನೆ ಹಾಕಿದ್ರೆ ಸಾಕು. ಅದು ಚೆನ್ನಾಗಿ ಬೇಳೆ ಎಲ್ಲ ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಸೊ ಆ ರೀತಿ ನೆನೆಸ್ಬಿಟ್ಟು ಇವಾಗ ಈಸಿಯಾಗಿ ಸಾಂಬಾರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಿಲ್ಲ, ಒಂದೇ ಒಂದು ಈರುಳ್ಳಿ, ಹಾಗೆ ಒಂಚೂರು ತೆಂಗಿನಕಾಯಿ, ಹಾಗೆ ಒಂದೆರಡು ಗಡ್ಡೆಯಷ್ಟು ಚಿಕ್ಕದು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಇಂಚಷ್ಟು ಶುಂಠಿ. ಸೊ ಹಾಗೆ ನಾರ್ಮಲ್ ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಅದನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಈ ನಾರ್ಮಲಾಗಿ ಆನಿಯನ್, ಸಾಸಿವೆ, ಕರಿಬೇವು ಸೊಪ್ಪು ಅದನ್ನೆಲ್ಲ ಹಾಕಿ ಕಾಳನ್ನ ನೀಟಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಏನು ರುಬ್ಬಿರ್ತೀವಿ ಅದನ್ನು ಹಾಕಿದ್ರೆ ಮುಗೀತು. ಆ್ಯಂಡ್ ಪಾತ್ರೆ ಏನಿದೆ ಅದನ್ನು ಅಲ್ಲಲ್ಲಿ ತೊಳೆದಾಕ್ಬಿಡ್ತೀನಿ. ಹಾಗೆ ನನಗೆ ಕಿಚನ್ ಎಲ್ಲ ಕ್ಲೀನಾಗಿದ್ರೇ ಇಷ್ಟ ಆಗೋದು. ಸೊ ಮೀನ್ವೈಲ್ ನಾನು ಏನೂ ಮೆಸ್ಸಿ ಮಾಡ್ಕೊಳ್ಳಲ್ಲ.
ಸೊ ಕೆಲಸನೂ ಮಾಡ್ಕೊಳ್ತಿರ್ತೀನಿ, ಮೀನ್ವೈಲ್ ಇದನ್ನು ಮಾಡ್ತಿರ್ತೀನಿ. ಹಾಗೆ ನೆಕ್ಸ್ಟು ಇನ್ನು ಕೆಲಸ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೆ 20 ನಿಮಿಷದಲ್ಲೆಲ್ಲ ಸಾಂಬಾರಾಗಿ ಟೀನೂ ಮಾಡ್ಕೊಂಬಿಟ್ಟೆ. ಹಾಗೆ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ನೆಕ್ಸ್ಟು ಇನ್ನು ಬಂದು ಆಫೀಸ್ ವರ್ಕ್ನ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ವರ್ಷ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲಿದೆ. ಸೊ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ನಾನು ಆದಷ್ಟು ವಾಟರ್ಮೆಲನ್ ವಾಟರ್ ಹಾಗೆ ತುಂಬಾ ಫ್ರೂಟ್ಸ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈ ವರ್ಷ ಜಾಸ್ತಿ ವಾಟರ್ಮೆಲನ್ನೇ ತಿಂದಿದ್ದೀನಿ ಅನಿಸುತ್ತೆ, ಯಾವ ವರ್ಷವೂ ಇಷ್ಟೊಂದು ತಿಂದಿಲ್ಲ ನಾನು. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಇದ್ಕಿದ ಅವರೆಕಾಳು ಸಾಂಬಾರಿಗೆ ಮೊಟ್ಟೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕುದ್ದಿವಾಗ ಲಾಸ್ಟಲ್ಲಿ ಒಂದು 2-3 ವಿಷಲ್ ಕೂಗಿಸ್ಬಿಟ್ಟು ನೆಕ್ಸ್ಟ್ ಅದು ಕುದ್ದು ಎಲ್ಲ ಆಫ್ ಮಾಡಿದ್ಮೇಲೆ ಈ ರೀತಿ ಮೊಟ್ಟೆನ ಬಿಟ್ಟರೆ ಆ್ಯಂಡ್ ಸೂಪರಾಗಿರುತ್ತೆ ಇದು. ಆ್ಯಂಡ್ ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಬ್ಲೂ ಟೀ ಅಂತ ಏನೋ ಮಾಡ್ಕೊಂಡು ಕುಡಿತಾರಲ್ಲ, ಅದನ್ನು ನನ್ನ ಮನೆಯಲ್ಲಿನೇ ಶಂಖಪುಷ್ಪ ಫ್ಲವರ್ನ ಬೆಳೆದಿದ್ದೀನಿ. ಅಂದರೆ ಅಮ್ಮ ನನಗೆ ಬೀಜ ತಂದು ಕೊಟ್ಟಿದ್ರು. ಸೊ ಇವಾಗ 1ರಿಂದ ಎಷ್ಟೊಂದು ಗಿಡ ಆಗೋಗಿದೆ ನನಗೆ. ಸೊ ಅದರಿಂದ ಫುಲ್ ಗಾರ್ಡನ್ ಮಾಡಿಬಿಟ್ಟಿದ್ದೀನಿ ನಾನು, ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಡ್ರೈ ಮಾಡಿ ಇಟ್ಕೊಳ್ಳೋಣ ಅಂತ ನಾನು ಅದನ್ನು ತೆಗೆದಿಟ್ಟಿದ್ದೆ. ಹಾಗೆ ನಮ್ಮ ಮೇಲ್ಗಡೆ ಪಾಪು ಇದೆಯಲ್ಲ ನೋಡಿ, ಅದು ಈ ವಯಸ್ಸಿಗೆ ಎಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದೆ ಅದು. ಅಂದರೆ ಇನ್ನು ಅದಕ್ಕೆ 3 ವರ್ಷ ಏನೋ, ಎಷ್ಟು ನೀಟಾಗಿ ಒಂದು ಸ್ವಲ್ಪನೂ ಕೂಡ ಚೆಲ್ದಂಗೆ ಅದು ಮುದ್ದೆ ತಿಂತಿದೆ. ಈ ರೀತಿ ಮಕ್ಕಳಿದ್ರೆ ಎಷ್ಟು ಜನ ಬೇಕಾದರೆ ಸಾಕೋಬೋದು ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.